ಜೋಸ್ ಬಹಳ ಐಶ್ವರ್ಯವಂತನು. ಅವನು ಅನಾರೋಗ್ಯಕ್ಕೆ ಒಳಗಾದನು ಮತ್ತು ಅವನನ್ನು ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು. ಅವನು ಮರಣದ ಹಾಸಿಗೆಯಲ್ಲಿದ್ದನು. ಅವನನ್ನು ನೋಡಲು ಒಬ್ಬ ವ್ಯಕ್ತಿಯು ಆಸ್ಪತ್ರೆಗೆ ದಿನಾಲು ಬರುತ್ತಿದ್ದನು. ಅವನು ನೋಡಲು ಬಹಳ ಒಳ್ಳೆಯವನಾಗಿ ಕಾಣುತ್ತಿದ್ದನು. ಅವನು ಜೋಸನ್ನು ನೋಡುವಾಗೆಲ್ಲ ನಗುಮುಖದಿಂದ ನೋಡುತ್ತಿದ್ದನು. ಅವನ ಆರೋಗ್ಯದ ವಿಷಯದಲ್ಲಿ ಅವನು ವಿಚಾರಿಸ್ತಾ ಇದ್ದನು. ಜೋಸ್ಗೆ ಕೂಡ ಅವನು ಯಾರೆಂದು ತಿಳಿದಿರಲಿಲ್ಲ. ಜೋಸ್ ಅಲ್ಲಿರುವವರ ಬಳಿ ಆ ವ್ಯಕ್ತಿಯ ಬಗ್ಗೆ ಕೇಳಿದಾಗ ಅವನು ಪಕ್ಕದಲ್ಲಿರುವ ಶವಪೆಟ್ಟಿಗೆ ಅಂಗಡಿಯ ಯಜಮಾನ ಎಂದರು. ಜೋಸನ ಮರಣ ಮತ್ತು ಅವನ ಶವಪೆಟ್ಟಿಗೆ ಆರ್ಡರ್ ಅವನಿಗೆ ಸಿಗಬೇಕೆನ್ನುವುದೇ ಅವನ ಆಶೆ. ಇದೇ ವ್ಯಾಪಾರ. ನಾವು ಯಾವ ಉದ್ದೇಶದಿಂದ ಇತರರನ್ನು ಪ್ರೀತಿಸ್ತೇವೆ? ನಾವು ನಮ್ಮ ಸ್ವಾರ್ಥಕ್ಕಾಗಿ ಇತರರ ಮರಣವನ್ನು ಬಯಸದೇ ಇರಬಹುದು, ಆದರೆ ಯಾವುದೋ ಒಂದು ಸ್ವಾರ್ಥ ಕಾರಣಕ್ಕಾಗಿ ಇತರರಿಗೆ ಪ್ರೀತಿ ತೋರಿಸ್ತೇವೆ. ಪೋಷಕರು ಹಾಗೂ ಮಕ್ಕಳ ನಡುವಿನ ಪ್ರೀತಿಯು ಸ್ವಾರ್ಥ ಕಾರಣವನ್ನು ಹೊಂದಿರುವ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪೋಷಕರು ಭವಿಷ್ಯದಲ್ಲಿ ತಮ್ಮನ್ನು ನೋಡಿಕೊಳ್ಳಬೇಕೆಂದು ಮಕ್ಕಳಿಗೆ ಪ್ರೀತಿ ತೋರಿಸ್ತಾರೆ, ಹಾಗೂ ಮಕ್ಕಳು ಆಸ್ತಿಯ ಭಾಗಕ್ಕಾಗಿ ಪೋಷಕರಿಗೆ ಪ್ರೀತಿ ತೋರಿಸ್ತಾರೆ. ಸ್ವಾರ್ಥಕ್ಕಾಗಿ ಸಹೋದರರಿಗೆ, ಸ್ನೇಹಿತರಿಗೆ ಪ್ರೀತಿ ತೋರಿಸುವುದು ಈಗಿನ ಕಾಲದಲ್ಲಿ ಸಹಜವಾಗಿ ಬಿಟ್ಟಿದೆ. ನಾವು ಸ್ವಾರ್ಥ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಇದು ಬಹಳ ತಪ್ಪು ಸ್ನೇಹಿತರೆ. ನಾವು ದೇವರ ಮಕ್ಕಳಾಗಿರುವುದರಿಂದ ನಾವು ಆತನ ಹಾಗೆ ಶುದ್ಧ ಹಾಗೂ ನಿಸ್ವಾರ್ಥ ಪ್ರೀತಿಯನ್ನು ಇತರರಿಗೆ ತೋರಿಸೋಣ. ನಮ್ಮ ಪ್ರಭುವಿನ ಪ್ರೀತಿಯು ನಿಸ್ವಾರ್ಥವಾದದ್ದು ಮತ್ತು ಅದು ಯಾವುದೇ ಅಪೇಕ್ಷೆಯನ್ನು ಹೊಂದಿರುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ದಯೆ ತೋರಿಸುವುದು. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಉಬ್ಬಿಕೊಳ್ಳುವುದೂ ಇಲ್ಲ ಎಂದು ಬೈಬಲ್ ಹೇಳುತ್ತದೆ.